ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಆಶಾ ಉಷಾ ಕನ್ನಡ ಬ್ಲಾಗ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಬಿಸಿಬೇಳೆ ಬಾತು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬಿಸಿಬೇಳೆ ಬಾತು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಮೊದಲು ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ 1 ಕಪ್ ಬೇಳೆ ತೊಗೊಂಡಿದ್ದೀನಿ, ತೊಗರಿಬೇಳೆ ತೊಗೊಂಡಿದ್ದೀನಿ. 1 ಕಪ್ ತೊಗರಿಬೇಳೆ, ಹಾಗೆ 2 ಕಪ್ ಅಕ್ಕಿ ತೊಗೋಬೇಕು. ತೊಗರಿಬೇಳೆ 1 ಕಪ್ ತೊಗೊಂಡ್ರೆ ಅದರ 2ರಷ್ಟು ಅಂದರೆ 2 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ನೋಡ್ಕೊಳ್ಳಿ, 2 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ಇನ್ನು ವೆಜಿಟೇಬಲ್ಸ್ ಯಾವುದಾದ್ರು ಬೇಕು ಅಂತ ಹೇಳ್ತೀನಿ ನೋಡಿ. ಮೊದಲಿಗೆ ನಾನು ಬೀನ್ಸ್ ತೊಗೊಂಡಿದ್ದೀನಿ, ಒಂದು 3ರಿಂದ 4 ಬೀನ್ಸ್, ಹಾಗೆ ಒಂದು ಅರ್ಧ ಕಪ್ಪಷ್ಟು ಬಟಾಣಿ, ಹಾಗೆ 2 ಕ್ಯಾರೆಟ್, ಹಾಗೆ 1 ಟೊಮ್ಯಾಟೊ, ಒಂದು ನಿಂಬೆಹಣ್ಣು ಗಾತ್ರದ, ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆ ಹುಳಿ ತೊಗೊಂಡಿದ್ದೀನಿ. ಜೊತೆಗೆ ಕ್ಯಾಪ್ಸಿಕಮ್, ಒಂದು ಚಿಕ್ಕ ಕ್ಯಾಪ್ಸಿಕಮ್, ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಹಾಗೆ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಒಗ್ಗರಣೆಗೆ. ಸೊ ಇದಿಷ್ಟು ಬೇಕಾಗಿರುವಂತಹ ಪದಾರ್ಥಗಳು. ಸೊ ಇದ್ರ ಜೊತೆಗೆ ಬಿಸಿಬೇಳೆ ಬಾತ್ ಪೌಡರ್, ನಾನು MTR ಬಿಸಿಬೇಳೆ ಬಾತ್ ಪೌಡ್ರನ್ನ ಯೂಸ್ ಮಾಡ್ತೀನಿ. ಸೊ ಬೇರೆ ಬಿಸಿಬೇಳೆ ಬಾತ್ ಪೌಡ್ರನ್ನು ಯೂಸ್ ಮಾಡಿದ್ದೀನಿ ನಾನು, ಬಟ್ ನನಗೆ ಬೇರೆ ಪೌಡ್ರುಗಳು ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ MTR ಬಿಸಿಬೇಳೆ ಬಾತ್ ಪೌಡ್ರು ತುಂಬ ಚೆನ್ನಾಗಿರುತ್ತೆ. ಸೊ ಅದು ತೊಗೊಂಡಿದ್ದೀನಿ. ಹಾಗೆ ತುಪ್ಪ ಇನ್ನೂ ಜಾಸ್ತಿ ಹಾಕೋತಿದ್ದೀನಿ. ಸೊ ನಿಮಗೆ ತೋರಿಸೋದಕ್ಕೋಸ್ಕರ ಇದನ್ನು ಇಷ್ಟು ತೋರಿಸ್ತಾ ಇದ್ದೀನಿ. ತುಪ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ವೆಜಿಟೇಬಲ್ಸಲ್ಲಿ ಆಲೂಗೆಡ್ಡೆ ಕೂಡ ತಗೋಬೇಕು. ಒಂದು ಅರ್ಧ ಆಲೂಗೆಡ್ಡೆನ ಕಟ್ ಮಾಡಿಟ್ಕೊಳ್ಳಿ. ಸೊ ಮೊದಲಿಗೆ ನಾನು ಇಲ್ಲಿ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಸೊ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಬೇಳೆ ಹಾಕ್ಕೋಬೇಕು. ಬೇಳೆ ಬೇಯೋಷ್ಟು ನೀರು ಹಾಕ್ಕೊಳ್ಳಿ. ಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಸೀಟಿ ಒಡಿಸ್ಕೊಂಡಿದ್ದೀನಿ, 4ರಿಂದ 5 ಚೆನ್ನಾಗಿ ಬೇಯಬೇಕು ಬೇಳೆ. ಸೊ ಅಷ್ಟು ವಿಷಲ್ನ ಒಡಿಸ್ಕೊಳ್ಳಿ. ನೋಡಿ, ಇವಾಗ ಬೇಳೆ ಬೆಂದಿದೆ. ತೋರಿಸ್ತೀನಿ ಯಾವ ರೀತಿ ಬೇಳೆ ಬೆಂದಿರಬೇಕು ಅಂತ. ತುಂಬ ಚೆನ್ನಾಗಿ ಬೆಂದಿರಬೇಕು ಬೇಳೆ, ಯಾಕಂದರೆ ವೆಜಿಟೇಬಲ್ಸ್ ಜೊತೆ ಅಥವಾ ಅಕ್ಕಿನ ಡೈರೆಕ್ಟಾಗಿ ಇದ್ರ ಜೊತೆ ಬೇಯಿಸಿದ್ರೆ ಬೇಳೆ ಬೆಂದಿರಲ್ಲ, ಅಕ್ಕಿ ಬೆಂದಿರುತ್ತೆ, ವೆಜಿಟೇಬಲ್ಸ್ ಬಂದಿರುತ್ತೆ, ಬಟ್ ಬೇಳೆ ಬೆಂದಿರಲ್ಲ. ಹಾಗಾಗಿ ಮೊದಲು ಬೇಳೆನ ಚೆನ್ನಾಗಿ ಸೀಟಿ ಒಡಿಸ್ಕೋಬೇಕು. ಅದಾದಮೇಲೆ ನಾನು 2 ಕಪ್ಪು ಅಕ್ಕಿನ ಹಾಕೋತಾ ಇದ್ದೀನಿ. ಸೊ ತೆಗೆದಿಟ್ಕೊಂಡಿದ್ನಲ್ಲ ಅಕ್ಕಿ, ಅದನ್ನು ಈ ಬೇಳೆ ಬೆಂದಿರೋ ಬೇಳೆ ಒಳಗಡೆ ಹಾಕೋತಾ ಇದ್ದೀನಿ. ಅದಾದಮೇಲೆ ಒಂದೊಂದಾಗಿ ವೆಜಿಟೇಬಲ್ಸ್ನ ಹಾಕ್ತಾಯಿದ್ದೀನಿ. ಮೊದಲಿಗೆ 2 ಕ್ಯಾರೆಟ್ ಕಟ್ ಮಾಡಿಟ್ಕೊಂಡಿದ್ದೆ, ಹಾಗೆ ಬೀನ್ಸು ಒಂದು 3ರಿಂದ 4 ಬೀನ್ಸು ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ಅದಾದಮೇಲೆ ಬಟಾಣಿ ಹಾಕೋತಾ ಇದ್ದೀನಿ. ಫ್ರೋಝನ್ ಪೀಸ್ ತೊಗೊಂಡಿದ್ದೀನಿ, ನೀವು ಯಾವ್ದು ಬೇಕು ಹಸಿ ಬಟಾಣಿ ತೊಗೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟು ಆಲೂಗಡ್ಡೆ ಹಾಕೋತಾ ಇದ್ದೀನಿ. ಒಂದು ಅರ್ಧದಷ್ಟು ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ದೆ ಅದು. ಸೊ ಕೆಲವೊಬ್ಬರು ನೂಕೋಲ್ ಅಂತ ಹೇಳ್ತಾರಲ್ಲ, ಅದನ್ನು ಹಾಕೋತಾರೆ, ನವಿಲುಕೋಸು ಅಂತ. ಸೊ ನಿಮ್ಗೆ ಯಾವ ವೆಜಿಟೇಬಲ್ಸ್ ಬೇಕೋ ಅದು ಹಾಕೋಬೋದು. ಇವಾಗ ನಾನು ಎಷ್ಟು ನೀರು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ. ಅಕ್ಕಿ 2 ಕಪ್ ಇದ್ದರೆ 4 ಕಪ್ ಹಾಕೋತಿರಲ್ಲ ಯೂಶ್ವಲಿ ನೀರು, ಬಟ್ ಇಲ್ಲಿ ಒಂದು 8 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. 2 ಕಪ್ಪು ಅಕ್ಕಿ ಇದ್ದರೆ ಒಂದು 8 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ, ಯಾಕಂದರೆ ಚೆನ್ನಾಗಿ ಬೇಯಬೇಕು ಹಾಗಾಗಿ. ಹಾಗೆ ಇವಾಗ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ, ಯಾಕಂದರೆ ತರಕಾರಿಗೆಲ್ಲ ಉಪ್ಪು ಹಿಡಿಬೇಕಲ್ಲ, ಹಾಗಾಗಿ ಉಪ್ಪು ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡೆ. ಸೊ ಇದನ್ನು ಇವಾಗ ಸೀಟಿ ಒಡಿಸ್ಕೋಬೇಕು. ಒಂದು 4ರಿಂದ 5 ಸೀಟಿ ಒಡಿಸ್ಕೊಳ್ಳಿ. ಚೆನ್ನಾಗಿ ಬೇಯಬೇಕು ಅನ್ನ, ಅಕ್ಕಿ ಚೆನ್ನಾಗಿ ಬೇಯಬೇಕು. ಸೊ ಇವಾಗ ವಿಷಲ್ ಆಗಿದೆ. ನೀವು ನಾರ್ಮಲ್ ಅನ್ನಕ್ಕೆ ಎಷ್ಟು ವಿಷಲ್ ಹೊಡಿಸ್ಕೊಳ್ತೀರಿ ಅದಕ್ಕಿಂತ ಒಂದು 2-3 ವಿಷಲ್ ಜಾಸ್ತಿ ಹೊಡಿಸ್ಕೊಳ್ಳಿ. ನೋಡಿ, ಈ ರೀತಿ ಬೇಯಬೇಕು. ನೋಡಿ, ಇವಾಗ ಬೆಂದಿದೆ ಅದು. ನಾನು ಓಪನ್ ಮಾಡಿದೆ, ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಚೆನ್ನಾಗಿ ಬೆಂದಿರಬೇಕು ಅಕ್ಕಿ. ಸೊ ಇದು ಆಗಿದೆ, ಇವಾಗ ಚೆನ್ನಾಗಿ ಬೆಂದಿದೆ. ಸೊ ಯೂಶ್ವಲಿ ಎಷ್ಟು ಹೊಡ್ಕೋತೀರಿ ಅನ್ನಕ್ಕೆ ಅದಕ್ಕಿಂತ ಜಾಸ್ತಿ ವಿಷಲ್ನ ಹೊಡಿಸ್ಕೊಳ್ಳಿ. ಸೊ ಇವಾಗ ನಾನು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಸೊ ಅದಕ್ಕೆ 1 ಕಪ್ಪಷ್ಟು ಎಣ್ಣೆ ಹಾಕಬೇಕು. ಬೇಳೆ ಎಷ್ಟು ಹಾಕಿರ್ತೀರ ಅದರಷ್ಟು 1 ಕಪ್ಪು ಎಣ್ಣೆ ಹಾಕಿ, ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಜಾಸ್ತಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಮೊದಲಿಗೆ ನಾನು ಸಾಸಿವೆ ಹಾಕ್ಕೊಂಡೆ, ಕರಿಬೇವು ಹಾಕ್ಕೊಂಡೆ, ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡೆ. ಸೊ ಇದು 3 ಹಾಕ್ಕೊಂಡು ಸ್ವಲ್ಪ ಕೈ ಆಡಬೇಕು. ಸಾಸಿವೆ, ಕರಿಬೇವು ಹಾಗೆ ಈರುಳ್ಳಿ. ಇವಾಗ ನಾನು ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮನ್ನು ಕೂಡ ಒಗ್ಗರಣೆಗೆ ಹಾಕೋಬೇಕು. ಸೊ ಇವಾಗ ಹಾಕ್ಕೊಂಡೆ. ಇದಾದಮೇಲೆ ನಾನು ಒಂದು ಟೊಮ್ಯಾಟೊ ಹೆಚ್ಕೊಂಡಿದ್ನಲ್ಲ, ಆ ಟೊಮ್ಯಾಟೊನ ಹಾಕೋತಾ ಇದ್ದೀನಿ. ನೀಟಾಗಿ ಟೊಮ್ಯಾಟೊ ಸ್ವಲ್ಪ ಮೆತ್ತಗೆ ಆಗೋ ಥರ ಸ್ವಲ್ಪ ಬೇಯಬೇಕು, ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ. ಸೊ ಅದಾದಮೇಲೆ ನಾನು 1 ಕಪ್ಗೆ ನೀರು ತೊಗೊಂಡು ಹುಣಸೆ ಹುಳಿ ತೆಗೆದಿಟ್ಕೊಂಡಿದ್ದೀನಲ್ಲ
ಅದನ್ನು ನೆನೆಸ್ಕೊತಾ ಇದ್ದೀನಿ. ಸೊ ಬರೀ ರಸ ಮಾತ್ರ ತೊಗೊಂಡ್ರೆ ಸಾಕು, ಪಲ್ಪ್ ಅವಶ್ಯಕತೆ ಇಲ್ಲ. ಸೊ ಇವಾಗ ರಸ ತೊಗೊಂಡಿದ್ದೀನಿ ಹುಣಸೆ ಹಣ್ಣಿಂದು. ಅದಾದಮೇಲೆ ಇವಾಗ ಈ ಟೊಮ್ಯಾಟೊ ಬೆಂದಿದೆಯಲ್ಲ, ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಸೊ ನಿಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತಲ್ಲ ಎಷ್ಟು ಉಪ್ಪು ಹಾಕಬೇಕು ಅಂತ. ಸೊ ನಾನಿಲ್ಲಿ 1 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಸೊ ತರಕಾರಿ ಬೇಯೋತ್ತಿಗೆ ಅನ್ನದ ಜೊತೆಗೂ 1 ಸ್ಪೂನ್ ಉಪ್ಪು ಹಾಕಿದ್ದೀನಿ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಬಿಸಿಬೇಳೆಬಾತ್ ಪೌಡ್ರ್ ಹಾಕ್ತಾಯಿದ್ದೀನಿ. ಬಿಸಿಬೇಳೆಬಾತ್ ಪೌಡ್ರ್ ಎಷ್ಟು ಹಾಕ್ತಾಯಿದ್ದೀನಿ ಅಂದರೆ ಒಂದು 5ರಿಂದ 6 ಸ್ಪೂನು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಸೊ ನೋಡಿ, ಈ ಸ್ಪೂನಲ್ಲಿ 6 ಸ್ಪೂನು ಬಿಸಿಬೇಳೆಬಾತ್ ಪೌಡರ್, MTR ಬಿಸಿಬೇಳೆಬಾತ್ ಪೌಡ್ರ್ ಹಾಕೋತಾ ಇದ್ದೀನಿ. ಸೊ ನಿಮಗೆ ಖಾರ ಬೇಕು ಅಂದರೆ 1 ಸ್ಪೂನು ಅಚ್ಚ ಖಾರದ ಪುಡಿನೂ ಕೂಡ ಇವಾಗಲೇ ಹಾಕೋಬೋದು. ಸೊ ಖಾರ ಬೇಡ, ಇಷ್ಟೇ ಸಾಕು, ನಾವು ಖಾರ ತಿನ್ನಲ್ಲ ಅಂದರೆ ಬರೀ ಬಿಸಿಬೇಳೆಬಾತ್ ಪೌಡ್ರೇ ಸಾಕು. ಅದಾದಮೇಲೆ ಇವಾಗ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಗಟ್ಟಿ ಆಗ್ತಾ ಬರುತ್ತೆ, ಹಾಗಾಗಿ ನೀವು ನೀರು ಹಾಕ್ತಾಯಿರಿ. ಸೊ ಇದನ್ನು, ಈ ಮಸಾಲನ ಸ್ವಲ್ಪ ಬೇಯಿಸ್ಕೋಬೇಕು ಚೆನ್ನಾಗಿ. ಇವಾಗ ಒಂದೇ ಒಂದು ಸಣ್ಣ ಪೀಸಷ್ಟು ಬೆಲ್ಲ ಹಾಕ್ಕೊಂಡೆ. ಇದು ಚೆನ್ನಾಗಿ ಬೇಯಬೇಕು ಮಸಾಲ. ಸೊ ಇನ್ನೊಂದು ಸ್ವಲ್ಪ ನಿಮಗೆ ನೀರು ಬೇಕಂದರೆ ನೀರು ಜಾಸ್ತಿ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಯಾಕಂದರೆ ನೀರು ಇದು ಬಿಸಿಬೇಳೆಬಾತು ಬೇಗ ಗಟ್ಟಿಯಾಗೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಇದ್ದರೆ ಒಳ್ಳೆಯದು. ಇವಾಗ ಈ ಅನ್ನ, ಬೇಳೆ ಮತ್ತು ತರಕಾರಿ ಬೆಂದಿದೆಯಲ್ಲ, ಅದನ್ನು ಈ ಮಸಾಲದೊಳಗೆ ಹಾಕೋತಾ ಇದ್ದೀನಿ. ಮಸಾಲನ ಫಸ್ಟ್ ಚೆನ್ನಾಗಿ ಕುದಿಸ್ಕೊಳ್ಳಿ, ಕುದ್ದಾದ್ಮೇಲೆ ಇದನ್ನು ಹಾಕಬೇಕು ಅನ್ನನ. ಸೊ ಈಗ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಗಂಟಿಲ್ದಂಗೆ ಚೆನ್ನಾಗಿ ತಿರುವಿ ಅದನ್ನು ನೋಡಿ, ಚೆನ್ನಾಗಿ ತಿರುಗಬೇಕು ನೀಟಾಗಿ. ಸೊ ಬಿಸಿಬೇಳೆಬಾತು ಬೇಗ ಗಟ್ಟಿಯಾಗಿಬಿಡುತ್ತೆ. ಸೊ ಬಿಸಿ ಬಿಸಿ ತಿನ್ನಬೇಕು. ಸ್ವಲ್ಪ ಹೊತ್ತು ಬಿಟ್ಟು ತಿಂತೀವಿ ಅಂದರೆ ಅದು ಬೇಗ ಗಟ್ಟಿಯಾಗುತ್ತೆ, ತಿನ್ನೋಕ್ಕೂ ಚೆನ್ನಾಗಿರಲ್ಲ. ಸ್ವಲ್ಪ ತೆಳ್ಳಗಿದ್ರೇ ತುಂಬ ಚೆನ್ನಾಗಿರುತ್ತೆ. ನಾನು ನೀಟಾಗಿ ಇಲ್ಲಿ ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಳಿ, ಗಂಟಿರಬಾರ್ದು. ಹಾಗೆ ಈಗ ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಬಿಸಿ ಆಗೋಕ್ಕೆ. ಬಿಸಿ ನೀರು ಇಟ್ಕೊಂಡಿರಿ ಯಾವಾಗಲೂ. ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಇಟ್ಕೊಳ್ಳಿ. ಸೊ ಬಿಸಿ ನೀರು ಕಾದಿದೆಯಲ್ವ, ಕಾದಿರೋ ಬಿಸಿ ನೀರನ್ನ ಇದಕ್ಕೆ ಹಾಕಬೇಕು, ಅನ್ನಕ್ಕೆ ಹಾಕಬೇಕು. ಯಾಕಂದರೆ ಬಿಸಿಬೇಳೆಬಾತು ಗಟ್ಟಿಯಾಗಿಬಿಡುತ್ತಲ್ಲ ಬೇಗ, ಹಾಗಾಗಿ ನೀರು ಜಾಸ್ತಿ ಹಾಕಿ 1-2-3 ಲೋಟದಷ್ಟು ನೀರನ್ನು, ಬಿಸಿ ನೀರನ್ನು ಹಾಕಿ, ತಣ್ಣೀರನ್ನ ಯಾವುದೇ ಕಾರಣಕ್ಕೂ ಹಾಕೋಕ್ಕೆ ಹೋಗಬೇಡಿ. ಸೊ ನಾನು ಕೂಡ ಅಷ್ಟೇ ಇಲ್ಲಿ ಬಿಸಿ ನೀರನ್ನ ಮೊದಲೇ ಕಾಯಿಸಿಟ್ಕೊಂಡಿದ್ದೆ ಪಕ್ಕದಲ್ಲಿ. ಸೊ ಇವಾಗ ಮಸಾಲೆ ಎಲ್ಲ ಹಾಕಿದ್ಮೇಲೆ, ನೀವು ಅನ್ನ ಹಾಕಿದ್ಮೇಲೆ ಒಂದೊಂದೇ ಗ್ಲಾಸು ಹಾಕ್ಕೊಂಡೋಗಿ, ನಿಮ್ಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ಸೊ ಬಿಸಿಬೇಳೆಬಾತು ಯೂಶ್ವಲಿ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ಸೊ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದು 3-4 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಸೊ ಇವಾಗ ಒಂದು ಕುದಿಬೇಕು. ಇದರಲ್ಲಿ ಒಂದು ಕುದಿ ಕುದ್ರೆ ಬಿಸಿಬೇಳೆಬಾತು ರೆಡಿ ಆಗುತ್ತೆ. ಸೊ ನೋಡಿ, ಇದು ಕುದೀತಾ ಇದೆ ನೋಡಿ, ಕುದೀತು. ಸೊ ಇವಾಗ ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಕೈ ಆಡಬೇಕು. ಸೊ ನೀವು ಉಪ್ಪು ಕಡಿಮೆ ಇದೆಯಾ, ಹುಳಿ ಕಡಿಮೆ ಇದೆಯಾ ಎಲ್ಲ ನೋಡ್ಕೊಳ್ಳಿ. ಉಪ್ಪು ಕಡಿಮೆ ಇದ್ದರೆ ಉಪ್ಪನ್ನ ಹಾಕ್ಕೋಬೋದು. ಸೊ ಇವಾಗ ರೆಡಿಯಾಗಿದೆ ಬಿಸಿಬೇಳೆಬಾತು. ಬ್ರೇಕ್ಫಾಸ್ಟಿಗೆ ತುಂಬ ಚೆನ್ನಾಗಿರುತ್ತೆ ಬಿಸಿಬೇಳೆಬಾತು. ಇದ್ರ ಜೊತೆಗೆ ಖಾರ ಬೂಂದಿ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ಬಿಸಿಬೇಳೆಬಾತು ಸವಿಯಲು ಸಿದ್ಧ. ಸೊ ನೀವು ಸರ್ವ್ ಮಾಡಬೇಕಾದ್ರೆ ಇದಕ್ಕೆ ತುಪ್ಪ ಹಾಕಿಬಿಟ್ಟು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಇವಾಗ ರೆಡಿಯಾಗಿದೆ ಬಿಸಿಬೇಳೆಬಾತು. ಸೊ ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದ್ದರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.